ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಇದ್ರೆ ಸಾಕು, ಯಾವುದೇ ಸ್ಟಾಕ್ ಇಲ್ಲದೆ, ಯಾವುದೇ ಒಂದು ಗೋಡೌನ್ ಇಲ್ಲದೆ ನಿಮ್ದೇ ಆದಂತ ಒಂದು ಆನ್ಲೈನ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಅಂತ ನಿಮ್ಗೆ ಗೊತ್ತಾ? ಅದೇ ಡ್ರಾಪ್ ಶಿಪ್ಪಿಂಗ್. ಹಾಗಂತಂದ್ರೆ ಇವತ್ತು ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು, ಯಾವ ತರ ಕೆಲಸ ಮಾಡಬೇಕು, ಮತ್ತೆ ಸ್ಟಾರ್ಟ್ ಮಾಡಕ್ಕೆ ಎಷ್ಟು ಹಣ ಬೇಕಾಗಬಹುದು, ಬಿಗಿನರ್ಸ್ ಏನೇನೆಲ್ಲ ಮಾಡ್ಬೇಕಾಗತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾವು ನೋಡೋಣ. ಮೊದಲು ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ನೀವು ಆನ್ಲೈನ್ ಅಲ್ಲಿ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ತೀರಾ, ಆದ್ರೆ ಆ ಪ್ರಾಡಕ್ಟ್ ಗಳು ನಿಮ್ಮ ಹತ್ರ ಇರಲ್ಲ. ಕಸ್ಟಮರ್ ಏನಂತಂದ್ರೆ ನಿಮ್ಮ ವೆಬ್ಸೈಟ್ ವಿಸಿಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಆರ್ಡರ್ ಮಾಡ್ತಾರೆ. ಸೊ ಆರ್ಡರ್ ಮಾಡಿ ಆದ್ಮೇಲೆ ಆ ಸೆಲ್ಲರ್ ಏನಿರ್ತಾರೆ, ಸೆಲ್ಲರ್ ಡೈರೆಕ್ಟ್ ಆಗಿ ನಿಮ್ಮ ಒಂದು ಪ್ರಾಡಕ್ಟ್ ಅನ್ನ ಅವರಿಗೆ ಏನಂತಂದ್ರೆ ಸಪ್ಲೈ ಮಾಡ್ತಾರೆ. ಸೊ ಸಪ್ಲೈ ಮಾಡಿ ಆದ್ಮೇಲೆ ಆ ಅಮೌಂಟ್ ಒಂದು ನಿಮ್ಮ ಸಪ್ಲೈಯರ್ ಇರುತ್ತಲ್ಲ ಅವ್ರಿಗೆ ಬರುತ್ತೆ. ಸೊ ಆ ಪ್ರಾಡಕ್ಟ್ ಕಾಸ್ಟ್ ಏನಿರುತ್ತೆ ಅದನ್ನ ಇಟ್ಕೊಂಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ನಿಮ್ಮ ಒಂದು ಕಮಿಷನ್ ಏನಿರುತ್ತೆ ಅದನ್ನ ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಗೆ ಹಾಕ್ತಾರೆ. ಸೊ ಈ ರೀತಿ ಡ್ರಾಪ್ ಶಿಪ್ಪಿಂಗ್ ವರ್ಕ್ ಆಗುತ್ತೆ. ಅಂದ್ರೆ ನೀವು ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಮಿಡಲ್ ಮ್ಯಾನ್ ತರ ನೀವು ಕೆಲಸನ ಮಾಡ್ತೀರಾ ಅಷ್ಟೇ. ಇವಾಗ ಡ್ರಾಪ್ ಶಿಪ್ಪಿಂಗ್ ಯಾವ ತರ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ. ಮೊದಲ ಸ್ಟೆಪ್ ಏನಂತಂದ್ರೆ ನೀವು ವಿನ್ನಿಂಗ್ ಪ್ರಾಡಕ್ಟ್ಸ್ ಗಳನ್ನ ಫೈಂಡ್ ಮಾಡ್ಬೇಕಾಗುತ್ತೆ. ಸೊ ಟೆಕ್ನಿಕಲ್ ಗೆಜೆಟ್ಸ್ ಆಗಿರ್ಬೋದು, ಟ್ರೆಂಡಿಂಗ್ ಗೆಜೆಟ್ಸ್ ಆಗಿರ್ಬೋದು, ಹೋಮ್ ಇಕ್ವಿಪ್ಮೆಂಟ್ಸ್, ಕಿಚನ್ ಗೆಜೆಟ್ಸ್, ಬ್ಯೂಟಿ ಪ್ರಾಡಕ್ಟ್ಸ್. ಸೊ ಈ ತರ ಒಂದು ಪ್ರಾಡಕ್ಟ್ ಗಳನ್ನ ನೀವು ಫೈಂಡ್ ಮಾಡಬಹುದು. ಎರಡನೇ ಸ್ಟೆಪ್ ಬಂದ್ಬಿಟ್ಟು ವೆಬ್ಸೈಟ್ ಸ್ಟೋರ್ ಅನ್ನ ಕ್ರಿಯೇಟ್ ಮಾಡೋದು. ಸೊ ನೀವು ಶಾಪಿಫೈ ಅಥವಾ ಕಾಮರ್ಸ್ ಅನ್ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಶಾಪಿಫೈ ಅಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಏನಂತಂದ್ರೆ 3 months ವರೆಗೂ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಅದಾದ್ಮೇಲೆ 2000 rupees ಅನ್ನ ನೀವು ಪೇ ಮಾಡ್ಬೇಕಾಗತ್ತೆ. ಆದ್ರೆ ಕಾಮರ್ಸ್ ಯೂಸ್ ಮಾಡ್ಕೊಂಡು ನೀವು ಮಾಡ್ತೀರಾ ಅಂತಂದ್ರೆ ವರ್ಡ್ ಪ್ರೆಸ್ ಅಲ್ಲಿ ಸಿಂಪಲ್ ಆಗಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ಹೋಸ್ಟಿಂಗ್ ಮತ್ತೆ ಡೊಮೈನ್ ಗೆ ಮಾತ್ರ. ಸೊ ಡೊಮೈನ್ ಕೂಡ ನಿಮಗೆ ಚಾರ್ಜ್ ಇಲ್ಲ, 1 year ವರೆಗೂ ಫ್ರೀ ಇರುತ್ತೆ. ಜಸ್ಟ್ ಹೋಸ್ಟಿಂಗ್ ಅನ್ನ ನೀವು ಪರ್ಚೇಸ್ ಮಾಡಿದ್ರೆ ಸಾಕು. ಸೊ ಹೋಸ್ಟಿಂಗ್ ಪರ್ಚೇಸ್ ಮಾಡೋದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಅಲ್ಲಿ ಅದರ ಮುಖಾಂತರ ಪರ್ಚೇಸ್ ಮಾಡಿದ್ರೆ ಅಂತಂದ್ರೆ ನಿಮಗೆ ಇನ್ನ 10 to 20% ಡಿಸ್ಕೌಂಟ್ ಸಿಗುತ್ತೆ. ಮೂರನೇದು ಬಂದ್ಬಿಟ್ಟು ಸಪ್ಲೈಯರ್ಸ್ ಅನ್ನ ಫೈಂಡ್ ಮಾಡೋದು. ಫಾರ್ ಎಕ್ಸಾಂಪಲ್ ಇಂಡಿಯಾ ಮಾರ್ಟ್ ಸಪ್ಲೈಯರ್ಸ್ ಇದಾರೆ, ಸಿಜೆ ಅಫಿಲಿಯೇಟ್ ಅಥವಾ ಸಿಜೆ ಡ್ರಾಪ್ ಶಿಪ್ಪಿಂಗ್, ನೆಕ್ಸ್ಟ್ ಅಲಿ ಎಕ್ಸ್ಪ್ರೆಸ್. ಸೊ ಈ ಒಂದು ಇದರಲ್ಲಿ ನೀವೇನಂತಂದ್ರೆ ನಿಮ್ಮ ಸಪ್ಲೈಯರ್ಸ್ ಅನ್ನ ಫೈಂಡ್ ಮಾಡಬಹುದು. ನಾಲ್ಕನೇ ಸ್ಟೆಪ್ ಮಾರ್ಕೆಟಿಂಗ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಡ್ರಾಪ್ ಶಿಪ್ಪಿಂಗ್ ಮಾಡ್ತಿದ್ರಿ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಮಾರ್ಕೆಟಿಂಗ್. ಸೊ ಮೆಟಾಡ್ಸ್, ಫೇಸ್ಬುಕ್ ಆಡ್ಸ್, ಇನ್ಸ್ಟಾಗ್ರಾಮ್ ಆಡ್ಸ್, ಗೂಗಲ್ ಆಡ್ಸ್, ಯೂಟ್ಯೂಬ್ ಶಾರ್ಟ್ಸ್ ಗಳ ಮೂಲಕ ನಿಮ್ಮ ಪ್ರಾಡಕ್ಟ್ ಗಳನ್ನ ಏನ್ ಮಾಡಬಹುದು ಅಂತಂದ್ರೆ ಮಾರ್ಕೆಟಿಂಗ್ ಮಾಡಬಹುದು. ಇವಾಗ ದೊಡ್ಡ ಕ್ವಶನ್ ಎಲ್ರೂ ಮೈಂಡ್ ಅಲ್ಲಿ ಬರುತ್ತೆ. ಸೊ ಡ್ರಾಪ್ ಶಿಪ್ಪಿಂಗ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕಾಗಬಹುದು? ಡ್ರಾಪ್ ಶಿಪ್ಪಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಸಿಂಪಲ್ ಆಗಿ ನಿಮ್ಗೆ ಏನಂತಂದ್ರೆ ಒಂದು ಶಾಪಿಫೈ ಸ್ಟೋರ್ ಮಾಡ್ತೀರಾ ಅಂತಂದ್ರೆ ಮಂತ್ಲಿ 2000 ಕಟ್ಟಬೇಕಾಗುತ್ತೆ. ಸೊ ಇನ್ ಕೇಸ್ ನೀವು ಕಾಮರ್ಸ್ ಯೂಸ್ ಮಾಡ್ಕೊಂಡು ಮಾಡ್ತೀರಿ ಅಂತಂದ್ರೆ 1 year ಗೆ ನೀವು ಆಲ್ಮೋಸ್ಟ್ ಒಂದು 3000 ವರೆಗೂ ಪೇಮೆಂಟ್ ಇದೆ. ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಅದಾದ ಮೇಲೆ ಆಡ್ಸ್ ಗೆ ನಿಮಗೆ ಏನಂತಂದ್ರೆ ಒಂದು ಆಲ್ಮೋಸ್ಟ್ 3000 ಇಂದ 5000 ವರೆಗೂ ಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಒಬ್ಬ ಬಿಗಿನರ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ 10,000 ಇಂದ 20,000 ವರೆಗೂ ನೀವು ಏನಂತಂದ್ರೆ ಖರ್ಚು ಮಾಡ್ಬೇಕಾಗುತ್ತೆ. ಆದ್ರೆ ಬಿಗಿನರ್ಸ್ ಗಳೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಕೆಲವೊಂದು ರ್ಯಾಂಡಮ್ ಮಿಸ್ಟೇಕ್ಸ್ ಗಳನ್ನ ಮಾಡ್ತಾರೆ. ಸೊ ಕೆಲವೊಂದು ಹೇಳ್ತಾ ಹೋಗ್ತೀನಿ. ಸೊ ಏನ್ ಮಾಡ್ತಾರೆ ಅಂತಂದ್ರೆ ರ್ಯಾಂಡಮ್ ಪ್ರಾಡಕ್ಟ್ ಗಳನ್ನ ಸೆಲ್ ಮಾಡೋದು. ಯಾವ್ದೋ ಒಂದು ಸಿಕ್ತಂತಂದ್ರೆ ಅದನ್ನ ಸೆಲ್ ಮಾಡ್ಕೊಂತ ಹೋಗೋದು. ಅದಾದ್ಮೇಲೆ ಒಂದು ಬ್ಯಾಡ್ ವೆಬ್ಸೈಟ್ ಡಿಸೈನ್ ನೀಟಾಗಿ ಮಾಡಿರಲ್ಲ. ಅದಾದ್ಮೇಲೆ ಆಡ್ಸ್ ಗಳನ್ನ ಒಂದ್ ವಾರ ರನ್ ಮಾಡ್ಬಿಟ್ಟು ಕೀವರ್ಡ್ ಮಾಡೋದು. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ ಒಂದೇ ದಿನದಲ್ಲಿ ರೀಚ್ ಆಗ್ಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್. ಡ್ರಾಪ್ ಶಿಪ್ಪಿಂಗ್ ಅನ್ನೋದು ಕ್ವಿಕ್ ಒಂದು ರಿಸಲ್ಟ್ ಕೊಡುವಂತ ಒಂದು ಬಿಸ್ನೆಸ್ ಅಲ್ಲ. ಇದನ್ನೆಂತಾರೆ ರಿಯಲ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಡ್ರಾಪ್ ಶಿಪ್ಪಿಂಗ್ ನಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ನೀವು ಟ್ರೆಂಡಿಂಗ್ ಪ್ರಾಡಕ್ಟ್ ಗಳನ್ನ ರಿಸರ್ಚ್ ಮಾಡಬೇಕಾಗುತ್ತೆ. ಆ ಪ್ರಾಡಕ್ಟ್ ಗಳ ಕಂಪ್ಲೀಟ್ ಒಂದು ಅಡ್ವರ್ಟೈಸ್ಮೆಂಟ್ ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಆ ವಿಡಿಯೋಗಳನ್ನ ಡೈಲಿ ಪೋಸ್ಟ್ ಮಾಡ್ಬೇಕಾಗತ್ತೆ. ಕಸ್ಟಮರ್ಸ್ ಟ್ರಸ್ಟ್ ಅನ್ನ ಬಿಲ್ಡ್ ಮಾಡಬೇಕು. ಇವತ್ತು ಏನಂತಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಆಗಿರ್ಬೋದು ಎಲ್ಲ ಏನ್ ಮಾಡ್ತಿದ್ರ ಅಂತಂದ್ರೆ ಒಂದು ಬೆಸ್ಟ್ ಒಂದು ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಇಷ್ಟು ದುಡ್ಡನ್ನ ಅರ್ನ್ ಮಾಡ್ತಿದ್ದಾರೆ. ಸೊ ಒಟ್ನಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂತ ಮೈಂಡ್ ಅಲ್ಲಿ ಇತ್ತಂತಂದ್ರೆ ಆಕ್ಷನ್ ತಗೊಳ್ಳಿ. 100% ಆಗಿ ಏನಂತಂದ್ರೆ ಕನ್ಸಿಸ್ಟೆನ್ಸಿ ಇತ್ತಂತಂದ್ರೆ ಸಕ್ಸಸ್ ಪವರ್ಫುಲ್ ಅಂತಾನೆ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸದಾಗಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.